ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 5:30ಗೆ ಎದ್ದಿದ್ದೆ. 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಎಲ್ಲ ಕಸ ಗುಡಿಸಿ, ಒಳಗಡೆ ಎಲ್ಲ ಕಸ ಗುಡಿಸಿ, ಹೊರಗಡೆ ಎಲ್ಲ ನೀರು ಹಾಕಿ ಒಳಗಡೆ ನೆಲ ಒರೆಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಂಗಪ್ಪ ಅಂತಂದರೆ ನಾನು ದಿನಾಲೂ ಇದೇ ಥರ ಮಾಡಲ್ಲ. ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಮಾಡ್ಕೊಳ್ತೀನಿ. ನೆಲ ಒರೆಸೋ ನೀರಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒರೆಸೋದ್ರಿಂದ ಮನೇಲಿ ಪಾಸಿಟಿವ್ ವೇವ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದೇ ಟ್ರಿಕ್ನ ಫಾಲೋ ಮಾಡ್ತೀನಿ. ಮನೇಲಿ ಪಾಸಿಟಿವ್ ವೇವ್ಸ್ ಇತ್ತು ಅಂದರೆ ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಹಾಗಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಮನೆಯೆಲ್ಲ ಒರೆಸ್ಕೊಂಡು, ಅಡುಗೆ ಮನೇನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಅಡುಗೆ ಮನೇನ ಸ್ಪೆಷಲ್ಲಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿನೇ ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಮನೇನ ಯಾವಾಗಲೂ ಶುಚಿತ್ವವಾಗಿ ಇಟ್ಕೊಳೋದು ಹೆಣ್ಮಕ್ಳದ್ದು ಒಂದು ಕೆಲಸ ಅಂತಲೇ ಹೇಳ್ಬೋದು. ಈ ಟಿಪ್ಸ್ನ ಫಾಲೋ ಮಾಡಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಉಳಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಇದೇ ಥರನೇ ಟಿಪ್ಸ್ನ ಫಾಲೋ ಮಾಡ್ತೀನಿ. ಒಂದೊಂದು ಸತಿ ಮಿಸ್ ಆಗಲ್ಲ ಅಂತಲ್ಲ, ಯಾವಾಗಾದರೂ ಒಂದು ಸತಿ ಮಿಸ್ ಆದರೆ ನಡೆಯುತ್ತೆ. ಪದೇ ಪದೇ ಅದೇ ಥರ ಆಗಬಾರ್ದು. ಹಾಗಾಗಿ ಇನ್ನು ಒಲೆನೆಲ್ಲ ಒರೆಸ್ಕೊಂಡು ಈ ಥರ ರಂಗೋಲಿ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡಿನಿ. ರಂಗೋಲಿ ಹಾಕಿ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಹೂವನ್ನ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ಒಲೆ ಮೇಲೆ ಈ ಥರ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ನಂದಿನ್ನೂ ಸ್ನಾನ ಆಗಿದ್ದಿಲ್ಲ. ಹಾಗಾಗಿ ಇನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ನಾನ ಮುಗಿಸ್ಕೊಂಬಂದು ಪೂಜೆ ಕೂಡ ಮಾಡ್ಕೋಬೋದು ಅಂತ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಹೊರಗಡೆ ಬಂದು ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಅರಿಶಿನಕ್ಕೆ ನಾನು ಸ್ವಲ್ಪ ಹಸಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಹಚ್ತೀನಿ. ಈ ಥರ ಯಾಕಪ್ಪ ಹಚ್ಚಬೇಕು ಅಂತಂದರೆ, ಹಾಲು ಲಕ್ಷ್ಮಿಗೆ ತುಂಬ ಪ್ರಿಯವಾದ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದ ಪದಾರ್ಥಗಳನ್ನು ಹೊಸ್ಲಿಗೆ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಪ್ರವೇಶ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಮಾಡಬೇಕಲ್ಲ ಅಂತ ಮಾಡಬಾರ್ದು. ತುಂಬ ಶ್ರದ್ಧೆಯಿಂದ ಮಾಡಿದರೆ, ಅಂದರೆ ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹೆಂಗಪ್ಪ ಸಂಕಲ್ಪ ಮಾಡ್ಕೊಳ್ಳೋದು ಅಂದರೆ, ಮನಸ್ಸಲ್ಲಿ ಬೈಕೋಬಾರ್ದು. ಯಾವುದೇ ಥರ ಕೆಲಸನ ಮಾಡ್ದೇನೆ, ಅಂದರೆ ಬೇರೆ ಯಾವುದೋ ಎಲ್ಲೋ ನಿಗಾ ಇಟ್ಕೊಂಡು, ಎಲ್ಲೋ ಗಮನ ಇಟ್ಕೊಂಡು ಮಾಡೋದಲ್ಲ. ಈ ಹೊಸ್ಲು ಪೂಜೆನ ತುಂಬ ಗಂಭೀರವಾಗಿ ಮಾಡಬೇಕು. ಯಾವ ಥರ ಅಂದರೆ, ಮನಸ್ಸಲ್ಲಿ ನನ್ನ ಗಂಡನಿಗೆ, ನನ್ನ ಮಕ್ಕಳಿಗೆ, ಇನ್ನು ನನ್ನ ಈ ಮನೆಗೆ ಸಮೃದ್ಧಿ ಆಗಲಿ, ನನ್ನ ಗಂಡ ಯಾವುದೇ ಒಂದು ಎಲ್ಲಿಗೆ ಹೋದರೂ ಕ್ಷೇಮವಾಗಿ ಬರಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಯಾವಾಗಲೂ ಮನೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇದೇ ಟ್ರಿಕ್ನೇ ಫಾಲೋ ಮಾಡ್ಕೊಂಬಂದಿನಿ. ಯಾವಾಗ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ ದಿನ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಾಗಿ ಅವತ್ತಾದರೂ ನಾವು ಈ ಥರ ಹೊಸ್ಲಿಗೆ ಅರಿಶಿನ ಹಚ್ಚಿ, ಹಾಲು ಮತ್ತು ಅರಿಶಿನ ಮಿಕ್ಸ್ ಮಾಡಿಕೊಂಡು ಹಚ್ಚಿ ಪೂಜೆ ಮಾಡೋದ್ರಿಂದ ಒಳ್ಳೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇದೇ ಟ್ರಿಕ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಈ ಥರ ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಅಷ್ಟು ನನಗೆ ಹಾಕೋಕ್ಕೆ ಬರೋಲ್ಲ. ನನಗೆ ಯಾವ ಥರ ಬರುತ್ತೋ ಆ ಥರ ಹಾಕ್ತೀನಿ. ನೋಡಿ, ಈ ಥರ ಹೊಸ್ಲು ಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡು ಇನ್ನು ಕೆಳಗೆ ಸಣ್ಣದಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡು ಸಣ್ಣದಾಗಿ ಕೂಡ ಕೆಳಗೆ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿದ್ಮೇಲೆ ಹೂವೆಲ್ಲ ಇಟ್ಮೇಲೆ ಈ ಥರ ಹೊಸ್ಲು ಕಾಣ್ತಾ ಇತ್ತು. ಹೊಸ್ಲುದೆಲ್ಲ ಮುಗಿಸ್ಕೊಂಡು ಹೊರಗಡೆ ಅಂಗಳಕ್ಕೆ ರಂಗೋಲಿ ಕೂಡ ಹಾಕಿದ್ದೀನಿ. ಇನ್ನು ತುಳಸಿ ಕಟ್ಟೆ ಮುಂದೆ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೆ, ಯಾಕಂದರೆ ಅಮಾವಾಸ್ಯೆ ಇತ್ತಲ್ವ. ಹಾಗಾಗಿ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಬಂದುಬಿಟ್ಟೆ. ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತು, ಆಲ್ರೆಡಿ 7 ಗಂಟೆ ಆಗಿತ್ತು. ಹಾಗಾಗಿ ನಮ್ಮ ಮನೆಯವ್ರು ಬೇಗ ಹೋಗ್ತಾರಲ್ಲ, ಹಾಗಾಗಿ ಅವರಿಗೆ ಬೇಗ ತಿಂಡಿನ ರೆಡಿ ಮಾಡ್ಕೊಳೋಣ ಅಂದ್ಕೊಂಡು ಬಂದೆ. ಇನ್ನು ತಿಂಡಿಗೆ ನಾನು ನಿನ್ನೆನೇ ಪ್ಲ್ಯಾನ್ ಮಾಡಿದ್ದೆ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕುಡಿಲಿಕ್ಕೆ ಸ್ವಲ್ಪ ಬಿಸಿನೀರು ಕೂಡ ಇಟ್ಟಿದ್ದೆ. ಇವತ್ತು ಯಾವುದೇ ರೀತಿ ಡಿಟಾಕ್ಸನ್ನು ಮಾಡ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿನೀರನ್ನೇ ಇಟ್ಕೊಂಡು ಕುಡಿದು ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಬಿಸಿನೀರೆಲ್ಲ ಕಾದಿತ್ತು. ಬಿಸಿನೀರನ್ನ ಕೆಳಗಿಳಿಸ್ಕೊಂಡು ಕಪ್ಪಿಗೆ ಹಾಕ್ಕೊಂಡು ಕುಡಿತಾ ಇದ್ದೆ. ಇನ್ನು ವೈಟ್ ರೈಸ್ ಚಿತ್ರಾನ್ನ ಮಾಡೋಕ್ಕೆ ವೈಟ್ ರೈಸ್ ಬೇಕಲ್ವ. ಹಾಗಾಗಿ ವೈಟ್ ರೈಸ್ಗೆ ಅಕ್ಕಿನೆಲ್ಲ ತೊಳೆದು ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟು ನೀರು ಕಾದಿತ್ತಲ್ಲ, ನೀರನ್ನು ಕುಡಿತಾ ಇದ್ದೀನಿ. ನೀರೆಲ್ಲ ಕುಡಿದು ಮುಗಿಸಿದ್ಮೇಲೆ
ತರಕಾರಿ ಹೆಚ್ಕೋಬೇಕಿತ್ತು. ಹಾಗಾಗಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿಕಾಯಿ, ಟಮಾಟೆ ಹಣ್ಣು, ಈರುಳ್ಳಿ ಸ್ವಲ್ಪನೇ ತಗೊಂಡಿದ್ದೀನಿ, ಮತ್ತು ಕ್ಯಾರೆಟ್ನ ತುರಿದು ತೊಗೊಂಡಿನಿ. ಇಷ್ಟರಲ್ಲೇ ನಾನು ಚಿತ್ರಾನ್ನ ಮಾಡ್ಕೊಂಬಿಡ್ತೀನಿ. ಎಲ್ಲರೂ ಇಷ್ಟರಲ್ಲೇ ಮಾಡೋದು, ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಪ್ಪ ಸ್ಪೆಷಲ್ ಇದೆ ಅಂತ ಅಂದ್ಕೋಬೇಡಿ, ಏನೂ ಸ್ಪೆಷಲ್ ಇಲ್ಲ. ಅದಕ್ಕೆ ಕ್ಯಾರೆಟ್ ತುರಿನ ಹಾಕಿ ಮಾಡೋದೇ ಒಂದು ಸ್ಪೆಷಲ್ಲು. ಇನ್ನು ನಮ್ಮ ಮನೆಯಲ್ಲಿ ನಾವು ಅವಾಗವಾಗ ಈ ಥರ ಏನೋ ಡಿಫ್ರೆಂಟಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ಇವತ್ತು ಕೂಡ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಿತ್ರಾನ್ನನ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊತೀನಿ. ಇದನ್ನು ಮಾಡೋಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಅದು ಒಂಬಣ್ಣ ಬರೋವರೆಗೂ ಹುರ್ಕೊಂಡು, ಇನ್ನು ಸಾಸಿವೆ ಜೀರಿಗೆನ ಹಾಕಿ ಅದು ಸಿಡಿದ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಟಮಾಟೆ ಹಣ್ಣನ್ನ ಹಾಕಿ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮತ್ತು ಅರಶಿನ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಟಮಾಟೆ ಹಣ್ಣು ಬೇಗನೆ ಸಾಫ್ಟ್ ಆಗುತ್ತೆ. ಟಮಾಟೆ ಹಣ್ಣು ಸಾಫ್ಟ್ ಆದಮೇಲೆ ಕ್ಯಾರೆಟ್ನ ಕ್ಲೀನಾಗೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ಲೀನಾಗೆ ತೊಳೆದು ಕ್ಲೀನಾಗೆ ತುರಿದಿಟ್ಟಿದ್ದೆ. ನಾನು ಎರಡು ಕ್ಯಾರೆಟ್ನ ತೊಗೊಂಡು ತುರಿದು ಇಟ್ಕೊಂಡಿದ್ದೀನಿ. ಇನ್ನು ತುರಿದಿಟ್ಟಿರೋಂಥ ಕ್ಯಾರೆಟ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕಂದ್ರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಮಾಡಿಟ್ಟಿರೋ ಅನ್ನನ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಮುಗೀತು, ಚಿತ್ರಾನ್ನ ರೆಡಿ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಸ್ಮೂತಿ ಕೂಡ ಮಾಡ್ಕೊಳ್ಳೋಣ ಬಾಳೆಹಣ್ಣಿಂದು ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಹೆಚ್ಚಿರೋ ಬಾಳೆಹಣ್ಣು 1-2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಮನೆಯಲ್ಲಿ ನಾನು ಪ್ರೋಟೀನ್ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ. ಅದನ್ನು 1 ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಕುಡಿಯೋದ್ರಿಂದ ವೆಯ್ಟ್ಗೆ ತುಂಬಾ ಗೇನ್ ಆಗುತ್ತೆ ಅಂತ ಹೇಳ್ಬೋದು. ಮಸಲ್ಸು ಗೇನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬ್ರೇಕ್ಫಾಸ್ಟ್ನ ಈ ಥರ ಮಾಡ್ತೀವಿ. ಇದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಪೂಜೆ ಮಾಡಬೇಕಿತ್ತಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಪೂಜೆ ಕೂಡ ದೇವ್ರ ಮನೆಗೆ ಬಂದು ಈ ಥರ ಎಲ್ಲ ಅಲಂಕಾರ ಮಾಡಿದ್ದೆ. ಇವತ್ತು ರಂಗೋಲಿ ಸರಿಯಾಗಿ ಕಾಣ್ತಾ ಇಲ್ಲ. ಅದರಲ್ಲಿ ನಾನಿವತ್ತು ಲಕ್ಷ್ಮೀ ಕಟಾಕ್ಷ ರಂಗೋಲಿನ ಹಾಕ್ಕೊಂಡಿದ್ದೆ. ಅದೇ ಕುಬೇರ ರಂಗೋಲಿ ಅಂತಾರಲ್ಲ, ಆ ಥರ ರಂಗೋಲಿನ ಹಾಕ್ಕೊಂಡಿದ್ದೆ. ನಾನು ಮೊನ್ನೆ ಕೊಟ್ಟೂರಿಗೆ ಹೋದಾಗ ಸಣ್ಣದಾಗಿ ಪುಟ್ಟದಾಗಿರೋವಂಥ ಒಂದು ಶಿವಲಿಂಗನ ತಂದಿದ್ದೆ. ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದ್ರ ಮುಂದೆನೂ ರಂಗೋಲಿನೂ ಹಾಕಿದ್ದೀನಿ. ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆನ ಇಟ್ಟು ಪೂಜೆನ ಮಾಡ್ಕೊತೀನಿ. ಈ ಥರ ಮಾಡ್ಕೊಳೋದ್ರಿಂದ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಆಮೇಲೆ ಮನೇಲೂ ಒಂದು ಒಳ್ಳೆ ಪಾಸಿಟಿವ್ ವೇವ್ಸು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದೇ ಟ್ರಿಕ್ನೇ ಯಾವಾಗಲೂ ದೇವ್ರ ಮನೇಲಿ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಈ ಥರ ದಿನಾಲೂ ಈ ಥರ ಮಾಡ್ಕೊತೀನಿ. ಇನ್ನು ಪೂಜೆ ಎಲ್ಲ ಗಂಧದ ಕಡ್ಡಿ ಹಚ್ಚಿದೆ, ಅದೆಲ್ಲ ಮುಗಿದ್ಮೇಲೆ ಆರತಿ ಕೂಡ ಮಾಡ್ಕೊತಾ ಇದ್ದೀನಿ. ಆರತಿ ಮಾಡ್ಕೊಂಡ್ಮೇಲೆ ನಾನು ಅನ್ನ ಮಾಡಿದ್ನಲ್ಲ, ಅದರಲ್ಲೇ ನಾನು ಇವತ್ತು ನೈವೇದ್ಯನ ದೇವರಿಗೆ ತೆಗ್ದು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಹಾಕಿ ನೈವೇದ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯ ಎಲ್ಲ ಮುಗಿಸ್ಕೊಂಡು ನಮ್ಮನೆ ವಾಡಿಕೆ ಹೆಂಗಪ್ಪ ಅಂದರೆ ನೈವೇದ್ಯ ಆದಮೇಲೆ ದೇವ್ರ ನೈವೇದ್ಯ ಆದಮೇಲೆ ಅದರಲ್ಲಿರೋ ನೈವೇದ್ಯನ ಸ್ವಲ್ಪ ತೊಗೊಂಡು ಅದಕ್ಕೆ ಗೋಮೂತ್ರ ಮತ್ತು ನಮ್ಮ ಮನೆ ದೇವ್ರ ತೀರ್ಥ ಮತ್ತು ಸ್ವಲ್ಪ ಕುಂಕುಮನ ಹಾಕಿ ಚೆನ್ನಾಗಿ ಕಲಸಿ ಮನೆಗೆಲ್ಲ ಸಿಂಪಡಿಸ್ತೀವಿ. ಇದು ನಮ್ಮ ಅತ್ತೆ ಕಾಲದಿಂದನೂ ಮಾಡ್ಕೊಂಬಂದಿರೋಂಥ ಒಂದು ವಾಡಿಕೆ. ಅದೇ ಥರನೇ ನಾವು ಮಾಡ್ತೀವಿ. ಯಾಕಪ್ಪ ಅಂತಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಯಾವಾಗಲೂ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಹೊರಗಡೆ ಬಂದು ಬೈಕಿಗೂ ಕೂಡ ಪೂಜೆ ಮಾಡ್ತೀನಿ. ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೆಯಲ್ಲಿ ಬೈಕ್ ಪೂಜೆ ನಿಲ್ಲಲ್ಲ. ಯಾಕಂದರೆ ಹೊರಗಡೆ ಹೋಗ್ತಾರಲ್ಲ, ಹಾಗಾಗಿ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ನಾನು ಬೈಕಿಗೆ ಪೂಜೆ ಕೂಡ ಮಾಡ್ಕೊತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೊರಟರು. ಇನ್ನು ಅಮಾವಾಸ್ಯೆ ಇರೋದ್ರಿಂದ ನಾನು ಇಲ್ಲಿ ಶಿವನ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಕೂಡ ಮಾಡ್ಕೊಂಡು ಬಂದೆ. ನೋಡಿ, ಈ ಥರ ಅಲಂಕಾರ ಮಾಡಿದ್ರು ಇವತ್ತು ಶಿವನ ಗುಡಿಯಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಸ್ವಲ್ಪ ಮೊಬೈಲಲ್ಲಿ ಬ್ಲರ್ ಅನ್ನಿಸ್ತಾ ಇದೆ. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಮಕ್ಕಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವ್ರನ್ನ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹೇಳ್ತಾ ಇರ್ತೀನಲ್ಲ, ಸ್ಕೂಲು ಮತ್ತು ಅಂಗನವಾಡಿ ಎರಡೂ ಒಂದೇ ಹತ್ರ ಇದೆ. ಹಾಗಾಗಿ ನೋಡಿ, ಇಷ್ಟು ದೊಡ್ಡದಿದೆ. ಫೀಲ್ಡ್ ಮಾತ್ರ ಸಖತ್ತಾಗಿದೆ. ಎಷ್ಟು ಜನ ಬೇಕಾದರೂ ಆಟ ಆಡ್ಬೋದು, ಅಷ್ಟು ದೊಡ್ಡ ಫೀಲ್ಡ್ ಇದೆ. ತುಂಬ ಚೆನ್ನಾಗಿದೆ ಸ್ಕೂಲು. ಮತ್ತು ಅಂಗನವಾಡಿ ಕರ್ಕೊಂಬಂದೆ ಅಷ್ಟರಲ್ಲಿ ಇಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಲು ಕೊಡ್ತಾಯಿದ್ರು. ನನ್ನ ಮಕ್ಕಳನ್ನ ಹೋಗಿ ಕೂರಿಸಿ ಹಾಲು ಕುಡಿಸಿ ನಾನು ವಾಪಸ್ ಬಂದೆ. ಮನೆಗೆ ಬಂದು ನನಗಿವತ್ತು ಬಟ್ಟೆ ಮಡಚೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ನಾನು. ಹಾಗಾಗಿ ಎಲ್ಲ
ಆ ಕಡೆ ಈ ಕಡೆ ಮಾಡಿಟ್ಟಿದ್ರು. ನನಗೆ ಆ ಥರ ಇದ್ದರೆ ಇಷ್ಟ ಆಗೋಲ್ಲ, ಹಾಗಾಗಿ ಎಲ್ಲ ಕ್ಲೀನಾಗಿ ಮಡಚಿಟ್ಕೊತಿದ್ದೀನಿ. ಇವತ್ತು ಬರೀ ಬಟ್ಟೆ ಮಡ್ಚೋದೇ ಆಗೋಗಿದೆ. ಅದನ್ನು ಹಳೆ ಬಟ್ಟೆಗಳನ್ನೆಲ್ಲ ತೆಗೆದು ಬೇಕಾಗಿರೋ ಬಟ್ಟೆಗಳನ್ನಷ್ಟೇ ನಾನು ಗಾಡ್ರೇಜ್ನಲ್ಲಿ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಜೋಡಿಸಿ ಇಟ್ಕೊಳೋಷ್ಟರಲ್ಲಿ ಅಲ್ಲೇ ಟೈಮು 2:30 ಆಗೋಗಿತ್ತು. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಿತ್ತಲ್ಲ, ಹಾಗಾಗಿ ಸ್ಕೂಲ್ ಹತ್ರ ಹೋದೆ. ಇವರು ಈ ಥರ ಮಲ್ಕೊಂಡಿದ್ರು. ಮಲ್ಕೊಂಡವ್ರನ್ನ ಎಬ್ಬರಿಸ್ಕೊಂಡು ಅವ್ರನ್ನ ಹೆಂಗೆಂಗೋ ಮಾಡಿ ಅವ್ರನ್ನ ಮೂಡೆಲ್ಲ ಔಟ್ ಮಾಡಿ ಚೆನ್ನಾಗಿ ಮನೆಗೆ ಕರ್ಕೊಂಡು ಹೋಗ್ತೀವಂದ್ರೆ ಖುಷಿ ಪಡ್ತಾರೆ. ಆ ಥರ ಖುಷಿಯಾಗಿ ಬಂದರು. ಮನೆಗೆ ಬಂದರೆ ಟಿ ವಿ ಹಚ್ಕೊಟ್ರೆ ಕೂತ್ಕೊಂಡು ನೋಡ್ತಾರೆ. ಅವ್ರಿಗೇನಾದರೂ ತಿನ್ನೋಕೆ ಕೊಟ್ಟೆ, ಅವರು ತಿಂದರು. ಇನ್ನು ಮನೆ ಬೆಳಗ್ಗೆ ನಾನು ಯಾವುದೇ ಥರ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ನೋಡಿರಿ ಮತ್ತೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅಡುಗೆ ಮನೆಯಲ್ಲೆಲ್ಲ ಪಾತ್ರೆಗಳನ್ನೆಲ್ಲ ತೆಗೆದು ಜೋಡಿಸಿ ಹೊರಗಿಟ್ಟು ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಸಿಂಕ್ ಇದ್ದರೂ ನಾನು ಹೊರಗಡೆನೇ ಪಾತ್ರೆ ತೊಳೆಯೋದು, ಯಾಕಂದರೆ ಕೆಳಗೆಲ್ಲ ನೀರು ಚೆಲ್ತವೆ, ಹಾಗಾಗಿ. ಇನ್ನು ಮೀಶೋದಿಂದ ಒಂದು ಪಾರ್ಸಲ್ ಬಂದಿದ್ವು, ಅದನ್ನು ಕೂಡ ರಿವ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಗ್ಲೌಸರಿ ಹಾಕೋ ಡಬ್ಬಗಳು ಸ್ವಲ್ಪ ಹಾಳಾಗಿದ್ವು, ಹಾಗಾಗಿ ಹೊಸ ಡಬ್ಬಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಬಂದು ಗ್ಲಾಸ್ ಡಬ್ಬ. ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ, ನಮ್ಗೆ ಯಾವುದಾದ್ರೂ ಪುಡಿಗಳನ್ನ ಹಾಕ್ಕೊಂಡು ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ 10 of 10 ಕೊಡ್ಬೋದು ಅಂತಲೇ ಹೇಳ್ತಾರೆ. ಇನ್ನು ಎರಡನೇದು ಬಂದು ಕಂಟೈನರು. ಇದು 12 ಪೀಸಿನ ಕಂಟೈನರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಬಂದಿವೆ. 3 ಡಿಫ್ರೆಂಟ್ ಟೈಪಲ್ಲಿ ಸೈಜಸ್ ಅವೈಲೇಬಲ್ ಇದೆ. ಒಂದು 950 ml, ಇನ್ನೊಂದು 450 ml, ಇನ್ನೊಂದು ಬಂದು 250 ml. ಇಷ್ಟು ಕಂಟೈನರ್ಗಳು ಅವೈಲೇಬಲ್ ಇದೆ. ಇದು 12 ಸೆಟ್ ಆಗಿರುತ್ತೆ. ಈ ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ತುಂಬ ವರ್ತ್ ಅನಿಸಿತು. ನಾನು ಕೊಟ್ಟಿರೋ ಪ್ರೈಸ್ಗೂ ಇವ್ರು ಕೊಟ್ಟಿರೋ ಪ್ರಾಡಕ್ಟು ತುಂಬಾ ವರ್ತ್ ಅನ್ನಿಸ್ತು. ಡಬ್ಬಿಗೆ ಮುಚ್ಚುಳ್ಕ ಇರುತ್ತಲ್ಲ, ಅದಕ್ಕೆ ರಬ್ಬರ್ ಕೊಟ್ಟಿದ್ದಾರೆ, ಹಾಗಾಗಿ ಬೇಗ ಹಾಳಾಗೋದಿಲ್ಲ. ತುಂಬ ಚೆನ್ನಾಗಿತ್ತು. ಇದಕ್ಕೆ ಸ್ಪೂನ್ ಕೂಡ ಪ್ರೊವೈಡ್ ಮಾಡಿದರು. ತುಂಬಾ ಇಷ್ಟ ಆಯಿತು. ನಾನು ಇದ್ರದ್ದು 12 ಪೀಸು ಮತ್ತು ಈ 4 ಗ್ಲಾಸ್ ಡಬ್ಬನ ತರಿಸಿದ್ನಲ್ಲ, ನೋಡಿ ಈ ಥರ ಜೋಡಿಸಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಮಗೇನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಿ. ಇದು ಮೀಶೋದಲ್ಲೇ ತರಿಸ್ಕೊಂಡಿರೋ ಪ್ರಾಡಕ್ಟು. ಇನ್ನು ಇಷ್ಟು ಮೆಸ್ಸಿಯಾಗಿದ್ದ ಅಡುಗೆ ಮನೆನ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಳಕ್ಕೆ ಎಲ್ಪ್ ಆಗಿರೋಂಥ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ನೋಡಿ, ಅರೇಂಜ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇತ್ತು. ನನಗೆ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನೇನು ತುಂಬಬೇಕೋ ಅದನ್ನು ತುಂಬಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಎಲ್ಲ ಬರೀ ಇದೇ ಕೆಲಸ ಆಗೋಯ್ತು. ಇನ್ನು ಹೊರಗಡೆ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದೆ, ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಟ್ಟೆ ಎಲ್ಲ ತೊಳ್ಕೊಳಷ್ಟೊತ್ತಿಗೆ ಸಂಜೆ 5:30 ಹಾಗೆ ಹೋಯ್ತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗೆಲ್ಲ ಕಸ ಹೊಡೆದು ಹೊರಗೆಲ್ಲ ನೀರು ಹಾಕಿ, ಇನ್ನು ಇವರು ಈ ಥರ ಆಟ ಆಡ್ಕೊಳ್ತಾ ಇದ್ರು. ಇವ್ರನ್ನೂ ಸ್ವಲ್ಪ ಮಾತಾಡಿಸ್ಕೊಂಡೆ. ಅವರು ಅದನ್ನು ಮಾಡಬೇಡ್ರಿ ಅಂದರೆ ಅದನ್ನೇ ಮಾಡೋದು. ಮಕ್ಕಳು ತುಂಬಾ ಆಟ ಮಾಡ್ತಾರೆ. ಅವ್ರು ಆಟ ಮಾಡ್ತಾರಂತ ಅವ್ರು ಏನು ಮಾಡ್ತಾರೆ ಅದನ್ನೇ ಬಿಡೋಕ್ಕೆ ಹೋಗಬಾರ್ದು. ನಾನು ಕೂಡ ಬಿಡಲಿಲ್ಲ, ಅದನ್ನ ಬಿಡಿಸಿ ಒಳಗೆ ಕರ್ಕೊಂಬಂದೆ. ಕೈಯೆಲ್ಲ ತೊಳೆಸಿ ಒಳಗೆ ಕರ್ಕೊಂಬಂದೆ. ಇನ್ನು ಒಳಗೆ ಕರ್ಕೊಂಬಂದ್ಮೇಲೆ ಇನ್ನು ಸಂಜೆ ಕೆಲಸ ಆಗಲೇಬೇಕಲ್ವ. ಪೂಜೆ ಅಂತೂ ಮಾಡಲಿಲ್ಲ ಇವತ್ತು, ಯಾಕಂದರೆ ಗ್ರಹಣ ಇರೋದರಿಂದ ನಾನು ಪೂಜೆ ಕೂಡ ಮಾಡಲಿಲ್ಲ. ಇವ್ರನ್ನ ಒಳಗೆ ಕರ್ಕೊಂಬಂದು ಇದು ಮಾಡಿ, ಇನ್ನು ಸಂಜೆ ಗ್ರಹಣ ಎಲ್ಲ ಮುಗಿದ್ಮೇಲೆ ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ ಊಟಕ್ಕೆ. ಊಟ ಎಲ್ಲ ಮುಗಿಸ್ಕೊಂಡು ಈ ಥರ ಮನೆಯೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿ ಇಟ್ಕೊತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.